ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಷಮಿಸಿ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6:30. ಇವಾಗ ವಿಡಿಯೋ ಮಾಡೋ ಯಾವುದೇ ರೀತಿಯಾದ ಮನಸ್ಸಿರಲಿಲ್ಲ ನನಗೆ. ಈಗ ಶೀತ ಜಾಸ್ತಿಯಾಗಿ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಸೊ ಒಂದಿನ ರೆಸ್ಟಲ್ಲಿ ಇರೋಣ, ಸ್ಕಿಪ್ ಮಾಡೋಣ ವಿಡಿಯೋ ಮಾಡೋದು ಅಂದ್ಕೊಂಡೆ. ಕೃತಜ್ಞ ಎದ್ದವಳೆ, ಹಾಲು ಕಾಯಿಸಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ಬಟ್ ನಾನು ಆಚೆ ಕಡೆ ಬಂದೆ. ನಮ್ಮ ಪಿಂಕಿ ನೋಡಿ ಅಲ್ಲ ಅವಳೆ, ನಮ್ಮ ಎದುರುಗಡೆ ಮನೆ ಬಂದೆ. ಚಿನಿ ಲೇ ಎದ್ ಬಾಯಿಲಿ. ಕೃತು ಪಿಂಕಿ ಎಲ್ಲಗಳ ನೋಡ್ಬಾಯ್ಲಿ. ಹೆಂಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಪಿಂಕಿ ಅವ್ರ ಮನೆ ನೋಡಿ ಬಂದು ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ ಒಂದು 2 ತಿಂಗಳಾಯ್ತು ಅಷ್ಟೇ. ಪಿಂಕಿ ನಾನು ಹೆಂಗೆ ಇಳಿಸ್ಕೊಳನ್ ಮಮ್ಮಿ? ಹೆಂಗೆ ಗೊತ್ತಿತ್ತು ಬಡ್ಡಿದು? ಬಾ ಪಿಂಕಿ. ಅಮ್ಮ ನಂಗೆ ಎಟ್ಕಕ್ಕಲ್ಲ ಕಣಮ್ಮ. ಬಾ ಬಾ ಬಾಲೆ ಹಿಡ್ಕೊ. ಬಡ್ಡಿದು ಹಿಂದಕ್ಕೆ ಹೋಯ್ತಾ? ಬಾ ಪಿಂಕಿ. ಕೈ ಹೆಂಗೆ ಬರ್ತೀರಿ ಇಲ್ಲ ಯಾವಳೆ ಯಾಕೆ ಕುಣಿತಾವಳ? ಹಂಗೆ ಬೆಳಗ್ಲೆ ಎದ್ದ ತಕ್ಷಣ ಅವಳಿಗೆ ಏನ್ ಚಿನ್ನ ನಾನು ಹೇಳ್ಬಿಟ್ಟೆ ಚಿನ್ನ ಬಂದಿದ್ದು. ಬಂದೆ ಅಳ್ಬಾರ್ದು ಬೆಳಗ್ಗೆಲೆ. ಬ್ರಷ್ ಮಾಡಕ್ಕೆ ಹೋಯ್ತೀನಿ, ಲಾಲು ಆರ್ಲಿ ಅಂತ ತಾನೇ ಹೇಳ್ಬಿಟ್ಟು ಬಂದಿದ್ದು. ಏನು ಲಾಲು ತತ್ತಿಂತ ಪಿಂಕಿ ಅಲ್ಲಿ ಮ್ಯಾಕ್ ಹೋಗಿದ್ಲು. ಹೆಂಗೆ ತೋರ್ಸನ? ಪಿಂಕಿ ಅಲ್ಲಿದ್ಲು ಕಂಚಿನು. ಭಾರತಣ್ಣ ಅವ್ರ ಮನೆ ಹಂಚ ಮೇಲಿದ್ಲು. ಪಿಂಕಿ ಭಾರತಣ್ಣ ಅವ್ರ ಮನೆ ಹಂಚಿಲ್ವಾ, ಅಲ್ಲಿಗೆ ಹೋಗಿದ್ಲು. ಅದಕ್ಕೆ ನಿನ್ನ ಬಾಚಿನೂ ಎದ್ದು ಅಂದಿದ್ದು. ಹೆಂಗೆ ತೋರ್ಸೋಕಾಯ್ತದೆ? ಅವಳು ಮನೆ ಮೇಲೆ ಅವಳಲ್ಲ ಪಿಂಕಿ. ನಮ್ಮ ಪಪ್ಪ ನೆನ್ನೆ ಮಲಗಿದ್ನಲ್ಲ, ಸಂಜೆ ನಾನು ಮಾತೆ ಕುಡಿದಿದ್ದಕ್ಕೆ ಪವರ್ಗೆ ಫುಲ್ ನಿದ್ದೆ. ರಾತ್ರಿನೇ ಅಡುಗೆ ಮನೆ ಎಲ್ಲ ಒರೆಸಿತ್ತು. ಈಗ 2 ಹಾಲುಗಳು ಒರೆಸ್ಕೊಳತ್ತೆ. ಗುಡ್ ಮಾರ್ನಿಂಗ್ ಮಾ. ಬೆಳಗ್ಗೆ ಹೇಳ್ಬಾರ್ದು ತಗೊಳ್ಳಿ. ಮಾಮಿ ಮಾಡಿಬಿಟ್ಟು ಅಲ್ಲೂ ಕುಡೀರಿ. ಯಾಕೆ ತೋರಿಸ್ತೀನಿ, ವಿಡಿಯೋ ಮಾಡಿದ್ದೀನಿ. ಬಾ ಕುಚ್ಚು ತೋರಿಸ್ತೀನಿ. ಮಾಮಿ ಮಾಡ್ಬಿಟ್ಟು ಕುಚ್ಚು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ. ಫ್ರೆಂಡ್ಸ್ ನಾನು ಡ್ಯೂಟಿಗೆ ಹೊರಟೆ. ಈ ಥರ ರೆಡಿಯಾಗಿದ್ದೀನಿ. ಶೀತ ಹೇಳಿದ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕು. ಫ್ರೆಂಡ್ಸ್ ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಬಿಕಾಸ್ ಮಾತ್ರೆ ಪವರ್ಗೆ ನಾನು ಹಿಂದಿನ ದಿನ ಮಲ್ಕೊಂಡವಳು. ನೈಟ್ ಊಟಕ್ಕೂ ಎದ್ದಿರಲಿಲ್ಲ. ಸಂಜೆ ಬಂದು 5:30 ಊಟ ಮಾಡಿದ್ದಳು. ಹಾಗಾಗಿ 8 ಗಂಟೆ ಬಸ್ಸಲ್ಲಿ ಹೊಟ್ಟೆ ಹಸು ತಡೆಯೋಕ್ಕಾಗ್ದೇ ಇಲ್ಲೇ ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಕ್ಕಟ್ಟಾಗ್ತಾಯಿತ್ತು ತಿಂಡಿ ತಿನ್ನೋಕ್ಕೆ. ನನ್ನ ಪಕ್ಕದಲ್ಲಿ ಲೇಡೀಸ್ ಕೂತಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಯಿತು. ಜೆಂಟ್ಸ್ ಯಾರು ಇದ್ದಿದ್ರೆ ನಿಜವಾಗ್ಲೂ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಸ್ಪೂನ್ ಬೇರೆ ತಂದಿರಲಿಲ್ಲ. ಹಾಗೆ ವಿಂಡೋದಲ್ಲಿ ಸ್ವಲ್ಪ ಕೈ ತೊಳ್ಕೊಂಡು ಹಂಗೆ ತಿಂಡಿ ಮುಗಿಸ್ಕೊಂಡೆ. ಮತ್ತೆ ಏನು ಮಾಡೋದು, ಯಾರು ಏನು ಅನ್ಕೊಂಡ್ರೆ ಏನೋ ಅಂದ್ಬಿಟ್ಟು ನಾನು ಪಾಡಕ್ಕೆ ತಿಳ್ಕೊಂಡೆ. ಯಾಕಂದರೆ ಕಾಲೇಜ್ ಹುಡುಗಿರು ಹೀಗೆ ಪಾಪ ಬಸ್ಸಲ್ಲೇ ತಿನ್ನೋದನ್ನು ತುಂಬ ನೋಡಿದ್ದೀನಿ ನಾನು. ಡ್ಯೂಟಿ ಮುಗಿಸಿ ನಾನು ಮನೆಗೆ ಬಂದಿದ್ದೆ. ಬಂದು ಫ್ರೆಶಪ್ ಆಗಿ ಸ್ಯಾರಿ ಹಾಕಿದ್ದೆ, ಡ್ರೆಸ್ ಹಾಕ್ಕೊಂಡು ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಆಲ್ರೆಡಿ ಅದು ವೀಡಿಯೋ ಬಂದಿದೆ. ನನ್ನ ಯೂಟ್ಯೂಬ್ ಪೇಮೆಂಟ್ ವೀಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ವಿಶ್ ಮಾಡಿರ್ತೀರ ಅಲ್ವಾ, ತುಂಬ ಚೆನ್ನಾಗಿ ಅರ್ನ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಶ್ ಮಾಡಿದವ್ರಿಗೆ. ಆ್ಯಂಡ್ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ಮೈಸೂರಿಗೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ, ಊಟ್ಕಳ್ಳಿಗೆ. ನೀವು ಬನ್ನಿ ಹೋಗೋಣ. ಹಾಗೆ ಇನ್ನೇನಿಲ್ಲ. ಸೊ ನಮ್ಮ ಮನೆಗೆ ಬಂದಿದ್ದೆ, ಇಲ್ಲೇ ಒಂದು ಅರ್ಧ ಗಂಟೆ ಆಗೋಯಿತು, ನನಗೆ ಟೈಮ್ ಆಗೋಯಿತು. ಬಟ್ ಡಾಕ್ಟ್ರು ಬರೋದು ಈವ್ನಿಂಗ್ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಆದೆ. ಇವತ್ತು ಅರ್ಧ ಡ್ಯೂಟಿ ಅರ್ಧ ಡೇ ಇದ್ದಿದ್ದು. ಇಲ್ಲೇ ಆಲ್ಮೋಸ್ಟ್ ಟೈಮ್ ಆಗೋಯಿತು, ನನಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದೆ. ಇವಾಗ ಹೊರಡ್ತಾ ಇದ್ದೀನಿ ಗೈಸ್. ಬನ್ನಿ ನನ್ನ ಜೊತೆ ನೀವು ಮೈಸೂರಿಗೆ ಹೋಗೋಣ, ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗೋಣ. ಓಕೆನಾ? ಇವತ್ತಿನ ದಿನ ಹೇಗಿರುತ್ತೆ, ಆಲ್ಮೋಸ್ಟ್ ಅರ್ಧ ದಿನ ಮುಗ್ದು ಹೋಗಿದೆ. ಇನ್ನೇನು ಕತ್ಲೆ ಆಗಿ ಹೋಗ್ಬಿಡ್ತದೆ. ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಸ್ಪಿಟಲಲ್ಲಿ. ಫ್ರೆಂಡ್ಸ್ ನಮ್ಮನೆಗೆ ನಾವೇ ಅತಿಥಿ ಆಗೋದು ಅಂದರೆ ಗೊತ್ತಾ ನಿಮಗೆ? ನಮ್ಮ ಗಂಡನ ಮನೇಲಿ ನಾವೇ ಅತಿಥಿ, ಬರ್ತೀವಿ ಹೋಯ್ತೀವಿ ಆ ಥರ. ಆ್ಯಕ್ಚುಲಿ ಟ್ರಾವೆಲ್ ಮಾಡೋದು ಇಷ್ಟ, ಬಟ್ ಒಬ್ಬರೇ ಟ್ರಾವೆಲ್ ಮಾಡೋದು ಲಾಂಗ್ ಜರ್ನಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಯಾರಾದರೂ ಜೊತೇಲಿದ್ದರೆ ನಾನಂತೂ ಫುಲ್ ಮಾತಾಡ್ತೀನಿ, ವಟ ಮಾತಾಡ್ಕೊಂಡು ಹೋಗ್ಬೋದು. ಸೊ ಒಬ್ಬಳೇ ಬೇರೆ, ಚಾರ್ಜ್ ಕಡಿಮೆ ಇತ್ತು, ಫುಲ್ ಸೈಲೆಂಟಾಗಿ ಕೂತಿದ್ದೆ. ಹಾಗೆ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ KR ನಗರದಲ್ಲಿ ನಾನು ರಾಮನಾಥ್ಪುರದಿಂದ ಡೈರೆಕ್ಟ್ ಮೈಸೂರು ಗಾಡಿ ಹತ್ತಿದ್ದು. ವೀಡಿಯೋ ಮಾಡೋಕ್ಕೂ ಕೂಡ ಯಾಕೋ ಮನಸ್ಸೇ ಇರಲಿಲ್ಲ. 10 ರೂಪಾಯಿ ಕೊಟ್ಟು ಕಡಲೆಕಾಯಿ ಅಂದರೆ ಸುಟ್ಟಿರೋ ಕಡಲೆಕಾಯಿ ತೊಗೊಂಡು ತಿಂತಾಯಿದ್ದೆ. ಸೊ ಟೈಮ್ ಪಾಸ್ಗೆ ಅಂತ ಹೇಳಿ ಅಲ್ಲಿ ಬಂದೆ. ಈವ್ನಿಂಗ್ ಆಗೋಯ್ತು, ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಮಧ್ಯಾಹ್ನ ಊಟ ಮಾಡಿರೋದಿಲ್ಲ, ಅದಕ್ಕೆ ರೋಡ್ ಸೈಡಲ್ಲಿ ನೂಡಲ್ಸ್ ತೊಗೊಂಡಿದ್ದೀನಿ. ಇವಾಗ ನೂಡಲ್ಸ್ ತಿಂದ್ಬಿಟ್ಟು ಕ್ಲಿನಿಕ್ಗೆ ಹೋಗೋಣ ಬನ್ನಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು 5 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ ನಂಗೆ ಬಂದೆ. ನಾನು ಬರೋ ಅಷ್ಟರಲ್ಲಿ ಒಂದು 25 ಜನ ಇದ್ದರು. ನಾನು ಹೋಗೋದು ರಾತ್ರಿ 8 ಗಂಟೆನೇ ಮುಗಿಯೋದು. ಮನೆಗೆ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಆಗಿತ್ತು. ಫೈನಲಿ ಮುಗೀತು ನಂದು. ಆಲ್ಮೋಸ್ಟ್ 7:15 ಮುಗೀತು ನನ್ನ ಅಪಾಯಿಂಟ್ಮೆಂಟು. ಆಚೆ ಕಡೆ ಬಂದಿದ್ದೀನಿ. 7 ಗಂಟೆ 7 ನಿಮಿಷ ಹಾಸ್ಪಿಟ್ಲಿಂದ ಆಚೆ ಬಂದೆ. 1300 ಏನೋ ಆಯಿತು. ಆಲ್ಮೋಸ್ಟ್ 2000 ಆಗೋದು. ಬಿಕಾಸ್ ಲಾಸ್ಟ್ ಟೈಮ್ ಕೊಟ್ಟಿದ್ದು ಮಾತ್ರ ನಾನು ಖಾಲಿ ಮಾಡಿರಲಿಲ್ಲ. ಯಾಕಂದರೆ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಾಯಿತ್ತು, ಊಟ ಸೇರ್ತಾ ಇರಲಿಲ್ಲ, ಹೊಟ್ಟೆ ಹಸ್ವಾಗೋದು, ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ನಾನು ಲಾಸ್ಟ್ ಟೈಮ್ ಮಾತ್ರೆನೇ ಕುಡ್ದಿರಲಿಲ್ಲ. ಅದಕ್ಕೊಂದು ಸ್ವಲ್ಪ ಉಗಿಸ್ಕೊಂಡೆ. ಮಾತ್ರೆ ಕುಡ್ದಿಲ್ವಲ್ಲ, ಫಂಗಲ್ ಇನ್ಫೆಕ್ಷನ್ ಜಾಸ್ತಿನೇ ಆಗಿದೆ, ಸ್ವಲ್ಪ ಉಳ್ಕೊಂಡ್ರೂ ಬಾಡಿಲಿ ಅದು ಮತ್ತೆ ಬಂದ್ಬಿಡುತ್ತೆ ಅಂತ ಬೈಸ್ಕೊಂಡೆ. ಸಾರಿ ಸರ್, ನಮ್ಗೆ ತುಂಬ ದೂರದಿಂದ ಬರೋಕ್ಕಾಗಲಿಲ್ಲ ಅಂದೆ. ಅದಕ್ಕೆ ನಮ್ಮ ಫಾರಿನಿಂದನ ಕಡೆ ಅಮೇರಿಕಾಯಿಂದ ಬರ್ತಿದ್ರಾ ಅಂತೇನೋ ಅಂದರು. ಇಲ್ಲ ಸರ್ ಬರೋಕ್ಕಾಗಿಲ್ಲ ಅಂತ ಅಂದೆ. ಸೊ ಹಳೆ ಟ್ಯಾಬ್ಲೆಟ್ಸ್ ಇತ್ತಲ್ಲ, ಆ ಟ್ಯಾಬ್ಲೆಟ್ಸ್ ಬಿಟ್ಟು ಇನ್ನು ಬೇರೆ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಹಾಗೆ ಹೇರ್ ತೊಗೊಂಡೆ, ಹೇರ್ದು ಶಾಂಪು ಮತ್ತು ಇನ್ನೊಂದು ಆಯಿಲ್ ಏನೋ ಬರ್ಕೊಟ್ಟಿದ್ದಾರೆ. ಇವಾಗ ನಾನು ಓಲೋ ಬುಕ್ ಮಾಡಿದ್ದೀನಿ, ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಆಟೋನ ಉಟ್ಕಳ್ಳಿ ಬಸ್ ಸ್ಟಾಪ್ಗೆ. ಸೊ ಬರ್ತೀನಿ, ಒಂದೇ ನಿಮಿಷ ಇರಿ ಮೇಡಮ್ ಅಂದರು. ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೋದೆ, ಮಿಂಚ್ತೈತೆ. ನನಗೆ ಬಸ್ ಸಿಕ್ಬಿಟ್ರೆ ಸಾಕು ಗೈಸ್, ಅದೊಂದು ಪ್ರೇಯರ್ ಮಾಡ್ತಾಯಿದ್ದೀನಿ. ಈಗ ಬಸ್ ಸಿಕ್ಬಿಟ್ರೆ ಸಾಕು ಅಂತ. ಸೊ ಈಗ ಆಟೋ ಬರುತ್ತೆ, ಹೋಗೋಣ. ಒಂದೇ ನಿಮಿಷ ಬರ್ತೀನಿ ಅಂದರು. ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ನೆಡ್ಕೊಂಡೇ ಹೋಗಿ ಒಂದು 7 ರಿಂದ 8 ನಿಮಿಷ ಆಗುತ್ತೆ ನೆಡ್ಕೊಂಡು ಹೋಗೋಕ್ಕೆ. ಸೊ ನೋಡೋಣ, ಒಂದು ನಿಮಿಷ ವೆಯ್ಟ್ ಮಾಡೋಣ. ಆಟೋ ಬರಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಟ್ಟು ನೆಡ್ಕೊಂಡು ಹೋಗೋಣ. ಸೊ ಇನ್ನೇನಿಲ್ಲ, ಹೆಚ್ಚು ಕಮ್ಮಿ 1300 ಅಷ್ಟು ಅಮೌಂಟ್ ಖರ್ಚಾಯಿತು. ಹಳೆ ಟ್ಯಾಬ್ಲೆಟ್ ಇಲ್ಲ ಅಂದರೆ 2000 ಮೇಲಾಗಿರೋದು. ಓಕೆ ಬನ್ನಿ, ಈಗ ಆಟೋ ಬರುತ್ತಾ ನೋಡೋಣ. ಅದೇ ನಾನು ಅಲ್ಲಿ ಮುಂದೆ ಬಿಡಿ. ಹಾಂ, ಮುಂದೆನೇ ಬಿಡಿ. ಇವಾಗ ಬನ್ನಿ ಗೈಸ್, ಬಸ್ ಸಿಕ್ಬಿಟ್ರೆ ಸಾಕು ನನಗೆ. ಡೈರೆಕ್ಟ್ ಸಾಲಿಗ್ರಾಮ ಸಿಕ್ಬಿಟ್ರೆ ಸಾಕು. ಅಲ್ಲಿಂದ ನಮ್ಮ ಅಪ್ಪಾಜಿ ಬಂದು ಎತ್ತಾಕೊಂಡು ಹೋಯ್ತಂತನ್ನ. ನನ್ನ ಮಗಳು ಬೇರೆ ಫೋನ್ ಮಾಡಿದ್ಲು, ಆಯ್ತಮ್ಮ ಅಲ್ಲಿಂದ ಬಸ್ಸಿಗೆ ಬಾ, ತಾತನ ಕಳಿಸ್ತೀನಿ ಸಾಲಿಗ್ರಾಮಕ್ಕೆ, ಬೈಕಲ್ಲಿ ಬಂದುಬಿಡಿವಂತೆ, ಬೇಗ ಬಂದುಬಿಡಿವಂತೆ ಅಂತ ಫೋನ್ ಮಾಡಿದ್ಲು. ಬಸ್ ಸಿಕ್ಬಿಟ್ರೆ ಈಗ ಊಲ್ಫೋನ ಪ್ರೇಯರ್ ಮಾಡ್ತೀನಿ. ಈಗ ಬಸ್ ಸಿಗಲಿ ಅಂತ ಹೇಳಿ. ಬಿಳ್ಕೆರೆ ಗಂಟ ಸೀಟ್ ಇರಲಿಲ್ಲ. ಅದಾದಮೇಲೆ ಬಿಳ್ಕೆರೆಯಲ್ಲಿ ಸುಮಾರು ಜನ ಇಳಿದ್ರು, ಸೀಟ್ ಸಿಕ್ತು. ಅಂಕಲ್ ಆ ಕಡೆ ಹೋಗಿ ಅಂದೆ, ಇಲ್ಲ ನೀವೇ ಮಧ್ಯಕ್ಕೆ ಬನ್ನಿ ಅಂದರು. ಮಧ್ಯದಲ್ಲಿ ಹೋಗಿ ಕೂತಿದ್ದೆ. ಅದಾದಮೇಲೆ ಅವ್ರು ಕೆರಳಾಪುರದವರು ಅಂತೆ ಆಂಟಿ. ನಮ್ಮ ಮುಂಡೂರವರೊಬ್ಬರು ಗೊತ್ತು, ನಮ್ಮ ಮನೇಲೆ ಬಾಡಿಗೆಗೆ ಇದ್ದಿದ್ದು ಅಂತೇಳಿ ಚೆನ್ನಾಗಿ ಪರಿಚಯ ಆದರು. ಆಂಟಿ ಜೊತೆ ಸುಮಾರು ದೂರ ಮಾತಾಡಿಕೊಂಡು ಸಾಲಿಗ್ರಾಮಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ದೊಡ್ಡ ಎಡವಟ್ ಆಗಿದೆ, ಏನಂತ ನೀವೇ ನೋಡಿ. ಗ್ರಾಮಕ್ಕೆ ಬಂದೆ, ಟೈಮ್ ಬಂದು 9 ಗಂಟೆ ಆಗೋಗಿದೆ. ಮಳೆ ಬರ್ತಾ ಇದೆ. ನಮ್ಮ ಅಪ್ಪಾಜಿಗೆ ಬರಬೇಡ, ಅಟ್ಲೀಸ್ಟು ಬಾಡಿಗೆ ಆಟೋ ಮಾಡ್ಕೊಂಬರ್ತೀನಿ ಅಂತ ಹೇಳಕ್ಕೆ ಕಾಲ್ ಮಾಡಿದ್ರು. ನನ್ನ ಮಗಳು ಮನೆ ಫೋನು ರಿಸೀವ್ ಮಾಡ್ತಾಯಿಲ್ಲ, ನಮ್ಮ ಅಪ್ಪಾಜಿ ಫೋನು ರಿಸೀವ್ ಮಾಡ್ತಾಯಿಲ್ಲ. ಮೋಸ್ಟ್ಲಿ ನಮ್ಮ ಅಪ್ಪಾಜಿ ಬರ್ತೈತೆ ಆದವೇ ಅನಿಸುತ್ತೆ. ಕೊಣನೂರು ಬಸ್ಸು ಹೋಯ್ತು. ಹೊಸಕೋಟೆ, ಹುಣಸೂರು ಒಂದಿದೆ, ಹಳ್ಳಿ ಮೈಸೂರು, ಹೊಳೆನರಸೀಪುರ ಒಂದಿದೆ. ಇವು ಮೋಸ್ಟ್ಲಿ ಬೆಳಗ್ಗೆ ಹೋಗವ ಅಥವಾ ಈಗ ನೈಟು ಹೋಗವ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಬೆಳಗ್ಗೆ ಹೋಗವೇನು. ಅದೊಂದು ಪಿರಿಯಾಪಟ್ಟಣ ಸಾಲಿಗ್ರಾಮ ಇದೆ ನೋಡಿ. ಇಲ್ಲೆಲ್ಲ ಮಳೆ ಬರ್ತಾ ಐತೆ, ದಪ್ಪನಿ ಬಂದ್ಬಿಡ್ತು. ನಾನು ಹೆಂಗೋ ಮನೆಗೆ ಹೋಗೋ ತನಕ ಕಡಿಮೆ ಆದರೆ ಸಾಕು. ಅಟ್ಲೀಸ್ಟ್ ಅಪ್ಪಾಜಿನೂ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಆಟೋದಲ್ಲಿ ಹೋಗೋದ ಏನು, ಬರಬೇಡ ಅಂತ ಕೇಳೋಕ್ಕೂ ಸುಮ್ಮನೆ ನೋಡಿ. ಹೆಂಗೋ ಛತ್ರಿ ತಂದಿದ್ದಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಇಷ್ಟು ನೆಂದೋಗಿದ್ದೀನಿ. ಆ್ಯಂಡ್ ನನ್ನ ಬ್ಯಾಗ್ನ ಫುಲ್ ಕವರ್ ಮಾಡಿದ್ದೀನಿ, ತೋರಿಸ್ತೀನಿ ತಾಳಿ. ಇಲ್ಲಿ ನೋಡಿ, ನನಗೆ ಈ ಬ್ಯಾಗ್ ತೊಗೊಂಡಾಗ ಈ ಕವರ್ ಕೊಟ್ಟಿದ್ರು ಆಯಿತಾ. ಈ ಕವರ ಯೂಸೇ ಮಾಡಿರಲಿಲ್ಲ, ಯಾಕೋ ಮೊಬೈಲೇ ಕಾಣ್ತಾ ಇಲ್ವಲ್ಲಪ್ಪ ಚೆನ್ನಾಗಿ. ಸೊ ಈ ಕವರ್ನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿಗೆ, ಮಳೆ ನೀರು ಬೀಳಬಾರ್ದು ಅಂತ ಹೇಳಿ. ಅವಾಗಲೇ ಯಾಕೋ ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ. ಸೊ ಯಾಕಂದರೆ ನನಗೇನೋ ಸ್ವಲ್ಪ ಬುಕ್ಸು ಬರೆಯೋದು ಎತ್ಕೊಂಡಿದ್ದೆ, ಬ್ಯಾಗಲ್ಲಿದೆ, ನೆನಿಬಾರ್ದು ಅಂತ ಈ ಕವರ್ನ ಇವತ್ತು ಯೂಸ್ ಮಾಡಿದ್ದೀನಿ ಇಷ್ಟು ದಿನಕ್ಕೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಷ್ಟು ಇಷ್ಟು ನೆಂದೋಗ್ಬಿಡ್ತು. ಇವಾಗ ಅಪ್ಪಾಜಿ ಬರ್ತಾರೆ. ಸೊ ಹೆಂಗಾಗುತ್ತೆ ನೋಡೋಣ, ಮನೆಗೆ ಹೋಗೋಣ. ನಿಮಿಷ ಆಗಿರೋದು ನೋಡಿ, ನಮ್ಮ ಅಪ್ಪಾಜಿ ಬತ್ತು. ಅಲ್ಲಿ ಮಳೆ ಬತ್ತೈತಲ್ಲ, ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಸೊ ಮಳೆಲೇ ಬಂದದೆ. ಮಳೆಯಲ್ಲಿ ನಮ್ಮ ಗಾಡಿ ಬರ್ದವ್ರೆ ಸಾಕು ಅಂತ, ಯಾಕಂದರೆ ಛತ್ರಿ ಡ್ಯಾಮೇಜ್ ಆಗ್ಬಿಡ್ತದೆ. ಛತ್ರಿ ಇಟ್ಕೊಂಡಿದ್ದೀನಿ. ಜೋರಾಗಿ ಮಳೆ, ಏನು ಮಾಡೋದು. ಹೋದ್ರೂ ಇದಾಗ್ತದೆ ಫ್ರೆಂಡ್ಸ್. ಇಲ್ಲಿ ನಾವು ಸಾಲಿಗ್ರಾಮದಲ್ಲಿ ಒಂದು ಹತ್ರ ಬೇಕ್ರಿ ಹತ್ರ ನಿಂತ್ಕೊಂಡ್ಬಂದು, ಕಡಿಮೆ ಆಯ್ತಲ್ಲ ಅಂತ ಹೇಳಿ ಬಂದು ಸಾಲಿಗ್ರಾಮದಿಂದ ಸ್ವಲ್ಪ ಮೇಕ್ ಬಂದು ಮಹದೇಶ್ವರ ದೇವಸ್ಥಾನ ಆಯಿತು. ಏನು ಒಸಿ ಹೋಯ್ತಾ ಇಲ್ಲ, ಸಕ್ಕತ್ತಾಗಿ ಹೋಗ್ತಾ ಇಡ್ತಾರೆ. ಇಲ್ಲಿ ಯಾವುದೋ ಅಂಗಡಿಗಳ ಹತ್ರ ಖಾಲಿ ಜಾಗ ಆಯಿತು ಅಂತೇಳಿ ಇಲ್ಲಿ ಬಂದು ನಿಂತಿದ್ದೀವಿ.
ಸೊ ನಾನು ಫೋನ್ ಮಾಡಿದೆ ಬರಬೇಡಿ ಆಟ ಮಾಡ್ಕೊಂಡ್ಬರ್ತೀನಿ ಅಂತ. ಫೋನ್ ರಿಸೀವ್ ಮಾಡೋದೇ ಬಂದು ಈಗ ಎಷ್ಟೊತ್ತು ಈ ಮಳೆ ನಿಲ್ಲುತ್ತಾ ಗೊತ್ತಿಲ್ಲ. ಹೊಸ ಜೋರಾಗಿ ಹೋಯ್ತಾ ಇಲ್ಲ ಹೋಗತ್ತೆ, ಕತ್ತಲೆ ಕಾಣ್ತಾ ಇಲ್ಲ, ಮಳೆ ಹುಯ್ಯೋದು. ಒಂದು 1/4 ಗಂಟೆ ಆಯಿತು, ಮಳೆ ನಿಲ್ತಾನೆ ಇಲ್ಲ. ಏನು ಮಾಡೋದು, ಬೈಕ್ ಎಲ್ಲ ಹಾಕೋದು ಅಂತ ಗೊತ್ತಿಲ್ಲ. ಫುಲ್ ಕತ್ಲೆ, ಬ್ರೈಟ್ನೆಸ್ ಕೊಟ್ಟರು ಏನೂ ಕಾಣ್ತಾ ಇಲ್ಲ. ಇಲ್ಲ ಒಂದು ಶಾಪ್ ಅವರೊಬ್ಬರು ಕೂತಿದ್ದಾರೆ ಅಷ್ಟೇ. ಅದಕ್ಕೆ ಈಗ ಬೈಕ್ ಎಲ್ಲ ಹಾಕೋದು. ಬೈಕ್ ನೋಡಿ ಇಲ್ಲಿ ನಿಂತೈತೆ, ನನ್ನ ಬ್ಯಾಗು ಛತ್ರಿ ಎಲ್ಲ ಐತೆ. ಸೊ ಬೈಕ್ ಎಲ್ಲಾದರೂ ಹಾಕ್ಬಿಟ್ಟು ಆಟೋದವ್ರಿಗೆ ಫೋನ್ ಮಾಡೋದಾ ಅಂತ ಇದ್ದೀನಿ. ಬಿದ್ದೋಗ್ತಿದ್ದು ನಿಲ್ಲೋ ಥರ ಕಾಣ್ತಾ ಇಲ್ಲ. ಇವಾಗ ಅಪ್ಪಾಜಿ ಬರ್ಬೇಕಾದ್ರೆ ಇರಲಿಲ್ವಂತೆ ಮಳೆ. ಇದೆಲ್ಲ ಫುಲ್ ಮಳೆ ಹೊಲಿತೈತೆ, ಅದು ಬಟ್ ಅಲ್ಲಿ ಕತ್ಲೆ ಇರೋದ್ರಿಂದ ನಿಮಗೇನು ಕಾಣ್ತಾ ಇಲ್ಲ. 9:30 ಆಗೋಯ್ತು, ಏನಪ್ಪ ಬಿಡೋ ಥರ ಕಾಣಿಸಲ್ಲ. ಇದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಟೈಮು 20 ನಿಮಿಷ ನಿಂತಿದ್ದೀವಿ, ಮಳೆ ಕಡಿಮೆ ಆಗಿಲ್ಲ, ಇನ್ನೂ ಬರ್ತಾಯಿದೆ. ಸೊ ಬಂದರೂ ಬರ್ತದೆ ಬಾ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂಗಡಿ ಹತ್ರ ಮಳೆ ಬರ್ತಿತ್ತು. ಆ ಅಂಗಡಿಯಿಂದ 500 ಮೀಟರ್ ಮುಂದೆ ಬಂದರೆ ಇಲ್ಲಿ ಮಳೆನೇ ಇಲ್ಲಾಗೆ. ಮಳೆ ಕೂತು ನಿಂತೋಗೈತೆ. ಅಂದರೆ ಒಂದು ಚಿಕ್ಕದು ಹನಿ ಬರ್ತಲ್ಲ ಆ ಥರ ಬರ್ತಾಯಿದೆ. ನಾನು ಇರಲಿ ಅಂತ ಹೇಳಿ ಅಲ್ಲಿ ಕೊಡೆ ಹಿಂಗೆ ಹಿಡ್ಕೊಂಡಿದ್ದಳು, ಮನೆ ತನಕ ಹಿಂಗೆ ಹಿಡ್ಕೊಂಡು ಹೋಗೋಣ ಅಂತ. ಇನ್ನು ಚಿಕ್ಕದು ಒಂದೊಂದು ಹನಿ ಬೀಳ್ತಾ ಇದೆ. ಈ ಕಡೆ ಅಷ್ಟು ಜೋರಾಗಿ ಮಳೆನೇ ಇಲ್ಲ. 500 ಮೀಟರ್ ಅಷ್ಟೇ, 1 ಕಿಲೋಮೀಟ್ರೂ ಇಲ್ಲ. ಅಲ್ಲಿ ನೋಡೋದು ಅಷ್ಟೊಂದು ಮಳೆ, ಇಲ್ಲಿ ನೋಡೋದು ನೋಡಿ ಮಳೆನೇ ಇಲ್ಲ. ಒಂಥರ ಆಶ್ಚರ್ಯ, ಏನಿದು ಪ್ರಕೃತಿ ವಿಸ್ಮಯ ಅಂತ. ಮನೆಗೆ ಹೋಗ್ಬಿಟ್ಟು ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ರೆ ಶಿವ ಅಂತ. ಲಕ್ಷ್ಮೀನಾರಾಯಣ ಅಂಬೇಡ್ಕರ್. ನಮ್ಮ ಅಪ್ಪಾಜಿಗೆ ಆಗಲೇ ಹೋಗೋಣ, ಅಪ್ಪಾಜಿ ಆಗಲೇ ಹೋಗಿದ್ದೀರಿ, ಇಷ್ಟೊತ್ತು ಮನೆಗೆ ಹೋಗೋವು. ಯಾಕಂದರೆ ಕಡೆ ಮಳೆನೇ ಇಲ್ಲ. ಮಳೆ ಬತ್ತಾದಿರು ಅಂತ 20ರಿಂದ 25 ನಿಮಿಷ ಅದೊಂದೇ ಜಾಗದಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ಇವಾಗ ಮನೆಗೆ ಹೋಗೋಣ. 5 ನಿಮಿಷ ಆಯಿತು. ನಾನು ಮೊಸರಗಣೆ ಮಾಡಿ ಅನ್ನ ಮಾಡಾಯ್ತು, ಊಟ ಮಾಡ್ತಾಯಿದ್ದೀನಿ. ಪಿಂಕಿ ನೋಡಿ ಅಲ್ಲಿ ಆಟ ಆಡ್ತಾವಳೆ. ನಮ್ಮ ಅಪ್ಪಾಜಿ ಈಗ ಟೀ ಇಡೋ ಅಂತ, ಅದಕ್ಕೆ ನಾನು ಟೀ ಬೇಡ, ಅವ್ರಿಗೆ ಕಾಫಿ ಇಡೋ ಅಂತ ಹೇಳಿ ಕಾಫಿ ಇಡಿಸ್ಕೊತಾ ಇದ್ದೀನಿ. ಕೃತಜ್ಞ, ನೀವು ಟೀ ಕುಡಿದ್ರೆ ನಾನು ಹಾಲು ಕುಡಿತೀನಿ, ನಂಗೆ ಹಾಲು ಕುಡಿ. ನಮ್ಮ ಅಪ್ಪಾಜಿ ನೋಡಿ ಪಂಚೆ ಎಲ್ಲ ಆರೋಗ್ಬಿಟ್ಟು ತುಂಬ ರಗ್ಗೊಚ್ಕೊಂಬನ್ಗದೆ. ಟೀ ಕೊಟ್ಟರೆ ಹೇಳ್ತದೆ ಕೃತಜ್ಞ, ನೀವು ಟೀ ಅಲ್ಲ ಕಾಫಿ ಇಡೋಕ್ಕೆ ಹೇಳಿದ್ದೀನಿ, ನೀವು ಟೀ ಕುಡಿದ್ರೆ ನನಗೂ ಹಾಲು ಬೇಕು ಅಂತ ಕೃತ ಹೇಳ್ತಾಳೆ. ನಾನು ಫೋನ್ ಚಾರ್ಜ್ಗೆ ಹಾಕಿದ್ದೀನಿ, ಚಾರ್ಜ್ ಇಲ್ಲ. ಸೊ ಊಟ ಮಾಡ್ಕೊಬರ್ತೀನಿ, ಆಮೇಲಿಂದ ಕಾಫಿ ಕುಡಿತೀನಿ. ಮಾ ಯೂಟ್ಯೂಬ್ ಚಾನಲ್. ನಾನು ಬೆಳಿಗ್ಗೆ 9:30 ಟೈಮು, 9:17 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಗ್ ರೈಸ್ ಮಾಡಿದ್ದೀನಿ, ಎಗ್ ರೈಸ್ ತಿಂತಾಯಿದ್ದೀನಿ. ಈಚೆ ಕಡೆ ಕೂತ್ಕೊಂಡು ನಮ್ಮ ಮಮ್ಮಿಗೂ ಹಾಕ್ಕೊಟ್ಟೆ, ಕೃತಗೂ ಹಾಕ್ಕೊಟ್ಟೆ. ಕೃತ ಒಳಗಡೆ ತಿಂತಾಳೆ, ನಾವು ಬಾಗಲ್ ಸಣ್ಣ ಗಾಳಿ ಹೊಡಿತೈತೆ ಅಂತ ಕೂತ್ಕೊಂಡು ತಿಂತಾಯಿದ್ದೀನಿ. ಸೊ ನೀವೇನು ತಿಂಡಿ ಮಾಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ಚಿಕ್ಕ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಡ್ಯೂರೇಷನ್ ಜಾಸ್ತಿ ಮಾಡಿ ಅಂತ ಇದ್ದೀರಾ. ನನ್ನದೇ ಕಾರಣಗಳಿಂದ ನಾನು ಬ್ಯುಸಿ ಇರೋದ್ರಿಂದ ಟೈಮ್ ಡ್ಯೂರೇಷನ್ ಬರ್ತಾ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸಿ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ವೀಡಿಯೋ ಮಾಡ್ತಿದ್ದರು 20 ಮಿನಿಟ್ಸಿಗೆ ಬಂದೆ, ಇವಾಗ 1/4 ಗಂಟೆಗೆ ಬಂದಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.